ಹೇಳಿ. ಅವರು ಸ್ಪೋಕ್ಸ್ಮನ್ ಇದ್ರು, ಸಿಟ್ಟಿಂಗ್ MLC ಇದ್ರು. ಸೊ AICC ಅಧ್ಯಕ್ಷರನ್ನ ಭಾಳ ಹಿಂದೆ ಭೇಟಿ ಮಾಡಿದ್ರು. ಅವರು ನಮಗೆ ಕೇಳಿದ್ರು, ನಾವು ಯಾರು ಬಂದು ನಾವು ಸೇರಿಸ್ಕೊಳ್ಳೋಣ ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಸೊ ಅವ್ರು ಅನುಮತಿ ಕೊಟ್ಟಿದ್ದೇವೆ. ಅವ್ರು ಹೋಗಿ ಸ್ಪೋಕ್ಸ್ಮನ್ ಎಲ್ಲ ಸೇರಿಸ್ಕೊಳ್ತಾರೆ. ಮಂಡ್ಯದಲ್ಲಿ ರಮೇಶ್ ಬಂಡಿಸಿದ್ದೇಗೌಡರು ಕುಮಾರಸ್ವಾಮಿ ಅವರ ಆರೋಗ್ಯದ ಬಗ್ಗೆ ಮಾತಾಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಸರಿನಾ ವೈಯಕ್ತಿಕವಾಗಿ? ನೋಡಪ್ಪ, ಅವರೆಲ್ಲ ಒಂದೇ ಗರಡಿಲಿ ಬೆಳೆದವರು. ಅವ್ರ ಪಟ್ಟು ಇವ್ರಿಗೆ ಗೊತ್ತಿರ್ತದೆ, ಇವ್ರ ಪಟ್ಟು ಅವ್ರಿಗೆ ಗೊತ್ತಿರ್ತದೆ. ಅರ್ಥ ಆಯ್ತಾ? ಸೊ ಮಾತಾಡ್ತಾರೆ. ಆರೋಗ್ಯದ ಬಗ್ಗೆ ಮಾತಾಡೋದು ಸರಿನಾ? ಹೇಳಿ. ಆರೋಗ್ಯದ ಬಗ್ಗೆ ಇದು ಎಲೆಕ್ಷನ್ ಟೈಮಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೋ ಅವ್ರವ್ರ ಅನುಕೂಲಕ್ಕೆ ಮಾತಾಡ್ತಾರೆ. ಬೇರೆಯವ್ರು ಯಾರ್ಯಾರು ಏನೇನು ಮಾತಾಡ್ತಾರೋ ಅದನ್ನೆಲ್ಲ ಮಾತಾಡಿರ್ಬೋದಾ? ಈಗ ನಾನು ಅದೇನೋ ಬ್ಯಾಕ್ ಸ್ಟಾಪ್ ಮಾಡಿಬಿಟ್ಟು, ಅದೇನೋ ದ್ರೋಹ ಮಾಡಿಬಿಟ್ಟು, ನನ್ನಿಂದ ಇದು BJPಗೆ ಹೊರಟೋದೆ ಅಂತ ಹೇಳ್ತಿರಲ್ಲ. ಏನು BJP ನನ್ನಿಂದ ಹೋಗೋದು? ಅಲೈನ್ಸ್ ಆಗಿ ನಾನೇ ಕಾರಣ ಅಂತಂದರೆ ಹಂಗೆ ನಾನು BJPಗೆ ಹೋಗು ಅಂತೇಳಿ ಅವೆಲ್ಲ ನೀವು ಮಾತಾಡೋದಿಲ್ಲ. ಅವೆಲ್ಲ ನೀವು ಯಾವುದಕ್ಕೂ ಮಾತಾಡೋಕ್ಕೆ ಹೋಗೋದಿಲ್ಲ. ಇರಲಿ, ಆಯಿತು. ದಿನ ಬರ್ತಾವೆ. ನೆನೇನು ರಾತ್ರಿನೂ ಬಂದಿದೆ. ಮುಗಿದೋಗಿಲ್ಲ. ಕೆಲವೆಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೇನು ನಮಗೆ ನಿದ್ರೆ ಕೊಡಬಾರ್ದು ಅಂತ ಅದು ಸಂಕಲ್ಪ ಮಾಡಿಬಿಟ್ಟಿದ್ದಾರೆ.